ಹೆಲೋ ಹೈ ಗಾಯ್ಸ್, ನಾನು ನಿಮ್ಮ ಥ್ರೋಟಲ್ ಕನ್ನಡಿಗ. ಇವತ್ತು ನಾವು ಎಲ್ಲಿಗೆ ಹೋಯ್ತಾ ಇದ್ದೀವಿ ಅಂದರೆ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಿದ್ದೀವಿ. ಸೊ ಫೈನಲಿ ಇದು ನನ್ನ ಫಸ್ಟ್ ಮೋಟೋ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಫಸ್ಟ್ ಮೋಟೋ ಬ್ಲಾಗ್ನ ಶೂಟ್ ಮಾಡೋಕ್ಕೋಸ್ಕರ ಆಲ್ಮೋಸ್ಟ್ ನನಗೊಂದು 2-3 ತಿಂಗಳೇ ಹಿಡಿತು. ಯಾಕಂದರೆ ನನಗೊಂಚೂರು ಸ್ವಲ್ಪ ಕ್ಯಾಮ್ರಾದಲ್ಲಿ ಮತ್ತು ಮೈಕಲ್ಲಿ ಒಂಚೂರು ಪ್ರಾಬ್ಲಮ್ ಆಗಿತ್ತು. ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಬರೋಷ್ಟರಲ್ಲಿ ನನಗೊಂಚೂರು ಟೈಮ್ ಹಿಡೀತು. ಈಗಲೂ ನನಗೆ ಗೊತ್ತಿಲ್ಲ ನನ್ನ ವೀಡಿಯೋ ಯಾವ ಥರ ಬರ್ತಾಯಿದೆ, ನನ್ನ ವಾಯ್ಸ್ ಕ್ವಾಲಿಟಿ ಯಾವ ಥರ ಬರ್ತಾಯಿದೆ ಅಂತ. ಅಷ್ಟಕ್ಕೂ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಸೊ ನೀವೆಲ್ಲರಿಗೂ ಗೊತ್ತೇ ಇದೆ ಮೈಸೂರಲ್ಲಿ ಬಿಸಿಲು ಯಾವ ಥರ ಇದೆ ಅಂತ. ಸ್ವಲ್ಪ ಹಾಗೆ ಈಚೆ ಹೋಗ್ಬಿಟ್ಟು ಬರೋಣ, ತಿರ್ಗಾಡ್ಕೊಂಡು ಬರೋಣ ಅಂತ ರೆಡಿ ಆಗ್ತಾನೆ ಇದೆ. ನೋಡಿದ್ರೆ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು. ಸೊ ಅದೆಲ್ಲ ನಾನು ನೋಡ್ತಾ ಇದ್ರೆ ನನಗೂ ಮಳೆಗೂ ಏನೋ ಆಗ್ಬರಲ್ಲ ಅಂತ ಅನಿಸ್ತಿತ್ತು ಮನ್ಸಲ್ಲಿ. ಸೊ ಫೈನಲಿ ಮಳೆ ನಿಂತ ತಕ್ಷಣ ನಾವು ಬಂದ್ವಿ. ಆಮೇಲೆ ನೋಡ್ಬೋದು ನೀವು ಈಗಲೂ ವೆದರ್ ಯಾವ ಥರ ಇದೆ ಅಂತ. ಸೊ ಫೈನಲಿ ಈಗ ಮೇನ್ ಟಾಪಿಕ್ ಬರೋಣ. ನೀವು ನನ್ನ ಚಾನಲ್ ಅಲ್ಲಿ ಏನೇನು ನೋಡ್ಬೋದು, ಏನೇನ ಎಕ್ಸೆಪ್ಟ್ ಮಾಡ್ಕೋಬಹುದು ಅಂದ್ರೆ, ನನ್ನ ಚಾನಲ್ನ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ. ಸೊ ನಮ್ಮ ಚಾನಲಲ್ಲಿ ಏನೇನು ಕಂಟೆಂಟ್ ಬರ್ಬೋದು ಅಂದರೆ, ಮೊದಲನೇದು ಬೈಕ್ ರಿವ್ಯೂಸ್ ನೋಡ್ಬೋದು. ನೀವು ಆಲ್ಮೋಸ್ಟ್ ಎಲ್ಲ ಸೆಗ್ಮೆಂಟ್ನ ಬೈಕ್ಗಳನ್ನ ನಾನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ನೀವು ತುಂಬ ಜನ ನೋಡ್ತೀರಾ ರಿವ್ಯೂವರ್ಸ್ನ, ಕನ್ನಡದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಜನ ಅವರೇ ರಿವ್ಯೂವರ್ಸು. ಆದರೆ ಅವರೆಲ್ಲರಿಗಿಂತ ನಾನು ಒಂದು ಸೈಕಾಗಿ ಒಂದು ಕಂಟೆಂಟ್ನ ಕೊಡ್ಬೇಕಂತ ಇದ್ದೀನಿ. ಸೊ ಈ ಫೀಲ್ಡಲ್ಲಿ ನಾನು ಏನಾದರೂ ಎಕ್ಸ್ಪರ್ಟ್ ಅಂತಾನು ಹೇಳ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಾನು ಒಬ್ಬ ಹೊಸ ಕ್ರಿಯೇಟರು. ಬಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಮನ್ನ ಕ್ವಾಲಿಟಿ ಇರೋ ಕಂಟೆಂಟ್ನ ಕೊಡೋಕೆ ಟ್ರೈ ಮಾಡ್ತೀನಿ ನಾನು. ಸೊ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಆಲ್ಮೋಸ್ಟ್ ನಾನು ಯಾವುದೇ ಒಂದು ಅಪ್ಡೇಟ್ ಇದ್ರೂ ನಾನು ಇನ್ಸ್ಟಾಗ್ರಾಮಲ್ಲೇ ಹೇಳೋದು. ಸೊ ಸದ್ಯಕ್ಕೆ ನನ್ನ ಹತ್ರ ಯಾವ ಗಾಡಿ ಇದೆ ಅಂತಂದರೆ, ನನ್ನ ಹತ್ರ TVS ಎಂಟರ್ಕ್ ಸ್ಕೂಟರ್ ಇದೆ. ನೀವೆಲ್ಲ ಹೇಳ್ಬೋದು ಇವನು ಸ್ಕೂಟರ್ ಮಡಿಕೊಂಡು ಮೋಟೋ ಬ್ಲಾಗ್ ಮಾಡ್ತಾನಲ್ಲ ಅಂತ. ಸೊ ಮುಂದಕ್ಕೆ ಒಂದು ಒಳ್ಳೆ ಗಾಡಿ ತೊಗೊಳ್ಳೋ ಪ್ಲ್ಯಾನ್ ಇದೆ. ಒಟ್ನಲ್ಲಿ ಒಂಚೂರು ಟೈಮ್ ಹಿಡಿಯುತ್ತೆ, ಯಾಕಂದರೆ ಅಷ್ಟೊಂದು ಬಜೆಟ್ ಕೂಡ ಇಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ಒಂಚೂರು ಗಾಡಿ ತೊಗೊಳಕ್ಕೆ ಟೈಮ್ ಹಿಡಿಯುತ್ತೆ. ಅದು ಬಿಟ್ರೆ ನಮ್ಮ ಚಾನಲಲ್ಲಿ ಬೈಕ್ ರಿವ್ಯೂಸ್ನ ತೋರಿಸ್ತೀನಿ, ಹಾಗೆ ಮೋಡಿಫಿಕೇಷನ್ ವೀಡಿಯೋಸ್ ಕೂಡ ತೋರಿಸ್ತೀನಿ. ಅದೆಲ್ಲ ನೋಡ್ತಾ ಇದ್ರೆ ನನಗೆ ಪ್ಲ್ಯಾನ್ ಜಾಸ್ತಿನೇ ಇದೆ ಮೋಟೋ ಬ್ಲಾಗಿಂಗಲ್ಲಿ, ವೀಡಿಯೋಸ್ನ ಏನೇನು ಹಾಕಬೇಕು ಅಂತ. ಒಟ್ನಲ್ಲಿ ನನಗೆ ನನ್ನ ಚಾನಲಲ್ಲಿ ಏನು ಸ್ಟಾರ್ಟಿಂಗಲ್ಲಿ ಗ್ರೋತ್ ನೋಡ್ಬಿಟ್ಟು ನಾನು ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ. ಬಟ್ ಒಳ್ಳೆ ವೀಡಿಯೋಸು, ಒಳ್ಳೆ ಕಂಟೆಂಟು ನಮ್ಮ ಚಾನಲ್ ಬಂದೇ ಬರುತ್ತೆ, ಅದು ಮಾತ್ರ ಕನ್ಫರ್ಮು. ಅಷ್ಟು ಜನ ಅಂದ್ಕೊಂಡಿರ್ಬೋದು ಇವನೇನು ಹೊಸಬ ಬಂದ್ಬಿಟ್ಟು ಮೋಟೋ ಬ್ಲಾಗ್ನ ವೀಡಿಯೋಸ್ ಮಾಡ್ತಾನಂತ. ಹೌದು ಗುರು, ನಾನು ಹೊಸಬಾನೆ. ಆದರೆ ನಾನು ಯೂಟ್ಯೂಬಲ್ಲಿ ಹೊಸಬ ಅಲ್ಲ, ಯಾಕಂದರೆ ನಾನು 4-5 ವರ್ಷದಿಂದ ನಾನು ಟ್ರೈ ಮಾಡ್ತಾನೆ ಇದ್ದೆ. ಹಾಗೆ ನನ್ನ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.